ಇನ್ನೆಷ್ಟು ವರ್ಷ ಕಾಲ ಇನ್ನೂ ಜಾತಿ ಹೊಡ್ಕೊಂತೀರಾ? ಇನ್ನಾದರೂ ನಾನು ಹಿಂದೂ, ನಾನು ಸನಾತನಿ, ಸರ್ವಶ್ರೇಷ್ಠ ಧರ್ಮ ನಮ್ಮ ಹಿಂದೂ ಧರ್ಮ. ಎಲ್ಲರೂ ಮೊಹಮ್ಮದ್ ಪೈಗಂಬರ್ ಬಂದ ಮೇಲೆ ಇಸ್ಲಾಂ ಬಂತು, ಯೇಸು ಕ್ರಿಸ್ತ ಬಂದ ಮೇಲೆ ಕ್ರಿಶ್ಚಿಯನ್ ಬಂತು. ಅದಕ್ಕೆ ಮುಂಚೆ ಇವರೆಲ್ಲ ಯಾರು? ಹಿಂದೂಗಳೇ ತಾನೆ. ಮತ್ತು ನಿಜವಾದ ಹಿಂದೂಗಳು ನಾವೇ ತಾನೆ. ಶ್ರೇಷ್ಠ ರೀ. ಅವತ್ತು 2 ರೂಪಾಯಿ 4 ರೂಪಾಯಿ ಮಾರ್ಕೊಂಡಿರೋ ಮುಸ್ಲಿಮ್ಸ್ ಇವರು, 1 ಎಕರೆಗೆ ಮಾರ್ಕೊಂಡಿರೋ ಕ್ರಿಶ್ಚಿಯನ್ಸು. ನಮ್ಮ ಧರ್ಮ ಯಾವುದಕ್ಕೂ ಎದುರಿಸ್ಕೊಂಡು ಬಂದಿರೋ ಹಿಂದೂ ಧರ್ಮ. ಯಾವತ್ತು ಜಾತಿ ಬಿಟ್ಟು ಹಿಂದೂ ಧರ್ಮ ಅಂತ ಆಚೆ ಬರ್ತಾರೋ ಸರ್ವಶ್ರೇಷ್ಠ ಧರ್ಮ ಇಡೀ ವರ್ಲ್ಡ್ಗೆ ನಂಬರ್ 1 ಆಗುತ್ತೆ. ಅಲ್ಲಿವರೆಗೂ ಮತ್ತು ಹಿಂದೂಗಳಿಗೊಂದು ದಯವಿಟ್ಟು ನನ್ನ ಜಾತಿ ಅಂತ ಕಾಂಗ್ರೆಸ್ನ ಬೆಂಬಲಿಸಕ್ಕೆ ಹೋಗಬೇಡಿ. ಇವತ್ತು ಕರ್ನಾಟಕ ಏನಾಗ್ತಾ ಇದೆ, ಒಗ್ಬೋರ್ಡ್ ತಂದು ಕೊಟ್ಬಿಟ್ಟು ಕಾಂಪೌಂಡ್ ದುಡ್ಡು ಕೊಡ್ತಾರೆ. ಇವತ್ತು ದೇವಸ್ಥಾನದಲ್ಲಿ ಉಂಡಿಗಳು ದುಡ್ಡು ಎತ್ಕೊಂಡು ಕಾಂಗ್ರೆಸ್ಗೆ ಇವ್ರು ಮುಸ್ಲಿಮ್ಸ್ಗೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡವ್ರೆ. ಅದೇ ಒಂದು ಚರ್ಚಿಂದ, ಒಂದು ಮಸೀದಿಯಿಂದ ನಮ್ಮ ಹಿಂದೂಗಳಿಗೆ ಏನಾದರೂ 1 ರೂಪಾಯಿ ಬಂದಿದೆಯಾ? ಯಾವುದೋ ಸ್ಕೂಲ್ಗೆ ಅನುಕೂಲ ಆಗಿದೆಯಾ? ಇವತ್ತು ಕುಂಭಮೇಳೆಯಿಂದ ಎಷ್ಟೋ 1000 ಕೋಟಿಗೆ ಅನುದಾನ ಇದಾಗ್ತಾ ಇದೆ. ಬೇರೆ ಇದರಿಂದ ಏನ್ರಿ ಆಗ್ತಾ ಇದೆ? ಇವ್ರಿಗೆ ಇಲ್ಲಿಂದ ನಮ್ಮ ಸಬ್ಸಿಡಿಯಲ್ಲಿ, ನಮ್ಮ ಟ್ಯಾಕ್ಸಲ್ಲಿ ಇದಕ್ಕೆ ಹೋಗ್ತಾರೆ, ಯಾವುದೋ ಮೆಕ್ಕಾಗೆ. ಏನಾದ್ರು ನಮ್ಮ ದೇಶಕ್ಕೆ ಲಾಭ ಇದೆಯಾ? ಒಂಚೂರು ಇದೆಯೇನ್ರಿ? ಇದೆಲ್ಲ ಮಾತಾಡ್ಬೇಕು ತಾನೆ. ಇದು ಮಾತಾಡೋ ತಾಕತ್ತಿಲ್ಲ ಖರ್ಗೆಗೆ. ಯಾಕೆ ಹೇಳಿ? ಆ ಇಟಲಿ ಅವ್ರನ್ನ ಭಿಕ್ಷೆ ಬೇಡ್ಕೋಬೇಕು. ಬೇಕಾ ಇಂಥ ಬದುಕು, ಇಂಥ ಜೀವನ? ಯಾವತ್ತೋ ಒಂದು ದಿವಸ ಸಾಯ್ತೀವಿ. ತನ್ನ ಧರ್ಮ, ತನ್ನ ತಾಯಿನ ಮರ್ಯಾದೆ ಕೊಡದೇ ಇದ್ದವನು ಇದ್ರೂ ಒಂದೇ, ಸತ್ರು ಒಂದೇ. ನನ್ನ ಧರ್ಮ ನನಗೆ ಶ್ರೇಷ್ಠ ಅಂದರೆ ನನ್ನ ತಾಯಿಗೆ ಸಮಾನ. ಅದನ್ನೇ ಬೈಯೋನು ಅವ್ನು ಹಿಂದೂನಾ? ಅವ್ನ DNA ಚೆಕ್ ಮಾಡ್ಕೋಬೇಕು.